ಹಾಯ್ ವೆಲ್ಕಮ್ ಟು ಮೈ ಕಿಚನ್. ಹಾಯ್ ಫ್ರೆಂಡ್ಸ್, ಇವತ್ತು ಬಾದುಷಾ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬ ರಸಭರಿತವಾಗಿ ಒಳಗಡೆ ಎಲ್ಲ ಪಾಕ ಇಳಿದುಕೊಂಡು ಜ್ಯೂಸಿಯಾಗಿರೋ ಅಂಥ ಬಾದುಷಾ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ವರಲಕ್ಷ್ಮಿ ಹಬ್ಬಕ್ಕೆ ಎಲ್ಲರೂ ಮಾಡ್ಕೊಳ್ಳಿ. ನಾನು ಹಬ್ಬಕ್ಕೆ ಅಂತ 1.5 kg ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ನಾನು ಬೇಕಿಂಗ್ ಸೋಡಾ ಹಾಕೋತಾ ಇದ್ದೀನಿ. ಅರ್ಧ ಕಪ್ಪಷ್ಟು ತುಪ್ಪ ಮತ್ತು ಎಣ್ಣೆ ಎರಡೂ ಅರ್ಧ ಅರ್ಧ ಮಿಕ್ಸ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ. ಅದು ಯಾವ ಕಪ್ಪಲ್ಲಿ ಎಣ್ಣೆ ಹಾಕೋತಾ ಇದ್ದೀನೋ ಅದೇ ಕಪ್ಪಲ್ಲಿ ನಾನು 3 ಕಪ್ಪಷ್ಟು ಮೈದಾ ಬಂದಿತ್ತು ನಾನು ಮೆಷರ್ಮೆಂಟ್ ಮಾಡಿದಾಗ. ಸೊ ಎಲ್ಲರೂ ತೂಕದ ಲೆಕ್ಕದಲ್ಲಿ ಮಾಡೋಕ್ಕಾಗೋದಿಲ್ವಲ್ಲ, ಅದಕ್ಕೆ ಯಾವ ಕಪ್ಪಲ್ಲಿ ನೀವು ಮೈದಾ ಹಸಿಟ್ಟು ತೊಗೋತೀರೋ 2 ಕಪ್ಪು ನೀವು ಮೈದಾ ಹಸಿಟ್ಟು ತೊಗೊಂಡ್ರೆ ಅರ್ಧ ಬಟ್ಲಿಗಿಂತ ಒಂದು ಸ್ವಲ್ಪ ಕಮ್ಮಿ ತುಪ್ಪ ಹಾಕ್ಕೊಳ್ಳಿ. ಬರೀ ತುಪ್ಪದಲ್ಲಿ ಮಾಡಿದರೂ ಚೆನ್ನಾಗಿ ಬರುತ್ತೆ. ನಾನು ಹಬ್ಬಕ್ಕೆ 1.5 kg ಹಸಿಟ್ಟಲ್ಲಿ ಮಾಡ್ತಿದ್ನಲ್ಲ, ಅದರಿಂದ ಬರೀ ತುಪ್ಪದಲ್ಲಿ ಮಾಡೋಕ್ಕಾಗಲ್ಲ ಅಂತ ಅರ್ಧ ಎಣ್ಣೆ ಅರ್ಧ ತುಪ್ಪ ಬಳಸ್ಕೊಂಡು ಮಾಡ್ತಾಯಿದ್ದೀನಿ. ಯಾವ ಬಟ್ಲಲ್ಲಿ ನಾವು ಹಸಿಟ್ಟು ಮತ್ತು ಎಣ್ಣೆ ತುಪ್ಪ ಹಾಕ್ಕೊಂಡಿದ್ವೋ ಅದೇ ಬಟ್ಲಲ್ಲಿ ಇದು ತುಪ್ಪ ಮತ್ತು ಎಣ್ಣೆ ಎಷ್ಟು ತೊಗೊಂಡಿದ್ವೋ ಅರ್ಧ ಬಟ್ಲಿಗಿಂತ ಒಂದು ಸ್ವಲ್ಪ ಜಾಸ್ತಿ ಅಂದರೆ 3/4 ಬಟ್ಲು ಆ ಥರ ಅಷ್ಟನ್ನೇ ನೀರನ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಅಷ್ಟೇ ಸಾಕಾಗತ್ತೆ. ನಿಮಗೆ ಹೆಚ್ಚು ಕಮ್ಮಿ ಆಗ್ಬೋದು. ನೋಡಿ ಎಷ್ಟು ಬೇಕೋ ಅಷ್ಟು. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೀಡಿಯಮಾಗಿ ಕಲಿಸ್ಕೊಳ್ಳಿ. ಸ್ವಲ್ಪ ಅಂದರೆ ಚಪಾತಿ ಹಿಟ್ಟಷ್ಟು ಟೈಟ್ ಬೇಡ, ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಳ್ಳಿ. ತುಂಬ ಮಿದಿಯಕ್ಕೆ ಹೋಗಬೇಡಿ. ಒಟ್ಟಲ್ಲಿ 2 ಕಪ್ ನೀವು ಮೈದಾ ಹಸಿಟ್ಟು ತೊಗೊಂಡ್ರೆ ಅರ್ಧ ಕಪ್ಪಷ್ಟು ನೀರು, ಅರ್ಧ ಕಪ್ಪಷ್ಟು ತುಪ್ಪ, 1-2 ಚಿಟಿಕೆಯಷ್ಟು ಸೋಡಾ ಇಷ್ಟು ತೊಗೊಳ್ಳಿ. ಅಂದರೆ ಕಮ್ಮಿ ಒಂದು 200 ಗ್ರಾಮ್ ಹಸಿಟ್ಟಲ್ಲಿ ಮಾಡೋದಾರೆ, 1.5 kg ಈ ಥರ ಮಾಡೋದಾರೆ ನಾನೇನು ಮೆಷರ್ಮೆಂಟ್ ತೋರಿಸ್ಕೊಟ್ನೋ ಅಷ್ಟೇ ಮಾಡಿ. ಸೊ ನಾನು ಸಕ್ಕರೆನ 1.5 kg ಸಕ್ಕರೆನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 3/4 ಬಟ್ಲಷ್ಟು ನೀರು ಹಾಕ್ಕೊಂಡಿದ್ದೀನಿ. ಯಾವ ಬಟ್ಲಲ್ಲಿ ನಾನು ಎಣ್ಣೆ ತುಪ್ಪ ಮತ್ತು ಮೈದಾ ಹಿಟ್ಟು ತೊಗೊಂಡಿದ್ನಲ್ಲ ಅದೇ ಬಟ್ಲಲ್ಲಿ ಹಾಕ್ಕೊಂಡು ನಾನೊಂದು 4-5 ಏಲಕ್ಕಿನ ಹಾಗೆ ಓಪನ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಅದನ್ನು ಪೌಡರ್ ಮಾಡಿ ಕೂಡ ಹಾಕೋಬೋದು. ಆಮೇಲೆ ನಿಮಗೆ ಬಾದುಷಾ ಕಲರ್ ಆಗಬೇಕು ಅನ್ನೋದಾದ್ರೆ ಇಲ್ಲಿ ಕೇಸರಿ ಕಲರ್ನ ನೀವು ಪಾಕಕ್ಕೆ ಸ್ವಲ್ಪ ಹಾಕ್ಕೊಂಡ್ಬಿಡಿ. ಈಗ ನಾನು ಇದು ಕಲರ್ ಏನು ಬೇಡ ಅಂದ್ಬಿಟ್ಟು ನ್ಯಾಚುರಲ್ ಕಲರೇ ಇರಲಿ ಅಂದ್ಬಿಟ್ಟು ನಾನು ಯಾವುದೂ ಕಲರ್ ಬಳಸ್ತಾ ಇಲ್ಲ. ಒಂದೇಳೆ ಪಾಕ ತಕ್ಕೊಳ್ಳಿ. ಕೈಯಲ್ಲಿ ಇದು ಮಾಡಿ ನೋಡಿದರೆ ಒಂದೇಳೆ ಬರಬೇಕು. ಸೊ ಈ ಥರ ಏನು ಫುಲ್ಲು ಬರೋದು ಬೇಡ, ಒಂದು ಸ್ವಲ್ಪ ಮಧ್ಯೆ ಆ ಥರ ಕಟ್ಟಾಗ್ತಾ ಇದೆಯಲ್ಲ ಅಷ್ಟಿದ್ರೆ ಸಾಕು. ಆಮೇಲೆ ನಾನು ಅರ್ಧ ಹೋಳು ನಿಂಬೆ ರಸ ಹಾಕೋತಾ ಇದ್ದೀನಿ. ಇದು ಯಾಕಪ್ಪ ಅಂದರೆ ಬಾದುಷಾ ಮಾಡಿದಾಗ ಅದ್ರ ಮೇಲ್ಗಡೆ ಇದು ಸಕ್ಕರೆ ಥರ ಕುತ್ಕೋಬಾರ್ದು ಅಂತ ಇದನ್ನು ಹಾಕೋತಾ ಇರೋದು. ಈ ಥರ ನಿಂಬೆಹಣ್ಣು ಹಾಕ್ಕೊಂಡ್ರೆ ಕುತ್ಕೊಳ್ಳೋದಿಲ್ಲ. ಸುಮಾರು ಒಂದು ಅರ್ಧ ಗಂಟೆ ಹಸಿಟ್ಟನ್ನ ಮುಚ್ಚಿಟ್ಟಿದ್ದೆ. ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಚಪಾತಿ ಹಿಟ್ಟಿನಷ್ಟು ಕಲಿಸ್ಕೊಳಕ್ಕೆ ಹೋಗಬೇಡಿ. ಇದು ಅಂದರೆ ಸ್ವಲ್ಪ ಕಲಿಸ್ಕೊಂಡು ಇದು ಮಾಡ್ಕೋಬೇಕು. ಯಾಕೆಂದರೆ ನಾವು ತುಂಬ ಮಿದ್ದುಬಿಟ್ರೆ ಒಳಗಡೆ ಎಳೆ ಬರೋದಿಲ್ಲ, ಆಮೇಲೆ ಪಾಕನೂ ತೊಗೊಳ್ಳೋದಿಲ್ಲ. ಆಮೇಲೆ ಸ್ವಲ್ಪನೇ ಇದನ್ನು ಕಿತ್ಕೊಂಡು ನೀವು ಚಪಾತಿ ಮಾಡ್ತಿರಲ್ಲ ಆ ಮಣೆ ಮೇಲೆ ಇದು ಮಾಡ್ಕೊಬೋದು. ನಾನು ಏನಿದು ಶೆಲ್ಫಿನ ಕಲ್ಲಿದೆಯೋ ಅದ್ರ ಮೇಲೆ ನಾನು ಚಪಾತಿ ಎಲ್ಲ ಮಾಡೋದು. ಶಾಂಪು ಹಾಕಿ ನೀಟಾಗಿ ತೊಳೆದ್ಬಿಟ್ಟು ನಾನು ಮಾಡ್ಕೋತಾ ಇದ್ದೀನಿ. ಇದನ್ನು ಎಷ್ಟು ನಿಂಬೆ ಗಾತ್ರದಕ್ಕಿಂತ ಇನ್ನೂ ಸ್ವಲ್ಪ ಚಿಕ್ಕದಾಗೆ ನೀವು ಉಂಡೆಗಳು ಮಾಡ್ಕೊಳ್ಳಿ. ಇದು ಎಣ್ಣೆಗೆ ಹಾಕಿದಾಗ 2ರಷ್ಟು ದಪ್ಪ ಆಗುತ್ತೆ, ಅದರಿಂದ ಚಿಕ್ಕದಾಗೆ ಮಾಡ್ಕೊಳ್ಳಿ. ಆಮೇಲೆ ಜಾಸ್ತಿ ಇದನ್ನು ನಾದಬೇಡಿ, ಈ ದಪ್ಪಕ್ಕೆ ಮಾಡ್ಕೋಬೇಕು. ಜಾಸ್ತಿ ನಾದಕ್ಕೆ ಹೋದರೆ ಅಷ್ಟು ಚೆನ್ನಾಗಿ ಒಳಗಡೆ ಲೇಯರ್ಸ್ಗಳು ಬರೋಲ್ಲ, ಆಮೇಲೆ ಪಾಕನ ಚೆನ್ನಾಗಿ ತೊಗೊಳ್ಳೋದಿಲ್ಲ. ಆದ್ದರಿಂದ ಜಾಸ್ತಿ ಏನು ಇದು ಮಾಡಬೇಡಿ. ಸುಮ್ಮನೆ ಸಿಂಪಲ್ಲಾಗಿ ರೌಂಡ್ ಶೇಪ್ ಮಾಡಿಬಿಟ್ಟು ಅದನ್ನು ಜಸ್ಟ್ ಪ್ರೆಸ್ ಮಾಡಿ ಮಧ್ಯದಲ್ಲಿ ಫುಲ್ಲು ತೂತು ಮಾಡಿ ಎಂಡಾಗಿ ನಾವು ಹಾಕ್ಕೊಳ್ಳೋ ಅಷ್ಟರಲ್ಲೇ ಅದು ಆಗಲೇ ಅರ್ಧದಷ್ಟು ಮುಚ್ಕೊಂಡ್ಬಿಟ್ಟಿರುತ್ತೆ. ಎಣ್ಣೆ ಆಮೇಲೆ ತುಂಬ ಕಾಯಿಸಬೇಡಿ. ನಾವು ಏನು ಬಾದುಷಾನ ಅದ್ರ ಒಳಗಡೆ ಹಾಕ್ತೀವೋ ಅದು ಕುತ್ಕೊಂಡು ನಿಧಾನಕ್ಕೆ ಮೇಲೆ ಎದ್ದೊಳ್ಬೇಕು. ಅಷ್ಟು ಬಿಸಿ ಮಾಡಿಕೊಂಡ್ರೆ ಸಾಕು. ನಾವು ಹಾಕಿದ ತಕ್ಷಣವೇ ಯಾವುದೇ ಕಾರಣಕ್ಕೂ ಬಾದುಷಾಗಳು ಮೇಲೆ ಎದ್ದು ಬರಬಾರ್ದು. ನಾನು ಒಂದು 5 ನಿಮಿಷ ತೊಗೊಳ್ತು ಮೇಲೆ ಬರೋ ಅಷ್ಟರಲ್ಲಿ. ಆಗ ಒಂದು ಸ್ವಲ್ಪ ನಾನು ಜಾಸ್ತಿ ಅದನ್ನು ಉಲ್ಟಿ ಮಾಡ್ತಾಯಿಲ್ಲ, ಒಂದು ಸ್ವಲ್ಪ ನಿಧಾನಕ್ಕೆ ಮಗ್ಚಾಕೋತಾ ಇದ್ದೀನಿ. ತುಂಬ ಸಾಫ್ಟಾಗಿರೋದ್ರಿಂದ ಜಾಸ್ತಿ ಅದಕ್ಕೆ ಇದು ಮಾಡೋಕ್ಕೆ ಹೋಗಬಾರ್ದು. ಎಲ್ಲ ಚೆನ್ನಾಗಿ ಬೆಂದಿದೆ. ಸಣ್ಣ ಮೀಡಿಯಮ್ ಉರಿಯಲ್ಲಿ ಬೇಯಿಸ್ಕೊಳ್ಳಿ. ಇದನ್ನು ಜಾಸ್ತಿನೂ ಬೇಡ, ತುಂಬ ಕಮ್ಮಿನೂ ಬೇಡ. ಇದನ್ನು ಎತ್ಕೊಂಡು ಆಮೇಲೆ ಪಾಕ ಇದೆಯಲ್ಲ, ನಾವು ಪಾಕ ಮಾಡ್ಕೊಂಡಿದ್ವಲ್ಲ ಅದು ತುಂಬ ತಣ್ಣಗಾಗಿರಬಾರ್ದು. ಒಂದು ಸ್ವಲ್ಪ ಮುಟ್ಟಿದರೆ ಬಿಸಿ ಅನಿಸೋಷ್ಟು ಇರಬೇಕು.
ಜಾಸ್ತಿ ಬಿಸಿಗೆ ಹಾಕೋಬೇಡಿ. ಇದನ್ನೇನು ನಾವು ಎತ್ಕೋತೀವೋ ಬಿಸಿದನ್ನೇ ಬೆಚ್ಚಗಿರೋ ಪಾಕಕ್ಕೆ ಹಾಕ್ಕೊಳ್ಳೋಣ. ನೀವು ಇದು ಸಕ್ಕರೆನೂ ಅಷ್ಟೇ, ಒಂದು 1/4 kg ಮೈದಾ ಹಸಿಟ್ಟಲ್ಲಿ ಮಾಡ್ತೀನಿ ಅನ್ನೋದಾದ್ರೆ ನೀವು ಯಾವ ಕಪ್ಪಲ್ಲಿ ಆ 1/4 kg ಮೈದಾ ಹಸಿಟ್ಟನ್ನ ಅಳತೆ ಮಾಡಿಕೊಂಡು ಅದೇ ಕಪ್ಪಲ್ಲಿ ನೀವು ಸಕ್ಕರೆ ಕೂಡ ಅಷ್ಟೇ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ. ಸೊ ಎಷ್ಟು ಚೆನ್ನಾಗಿ ಪಾಕ ಎಲ್ಲ ಹೀರ್ಕೊಂಡಿದೆ. ಇದನ್ನು ಏನೊಂದು 10ರಿಂದ 15 ನಿಮಿಷ ಬಿಟ್ಟರೆ ಸಾಕು. ನಾವೇನು ಇನ್ನೊಂದು ಬ್ಯಾಚ್ ಹಾಕಿ ಅದನ್ನು ಎತ್ಕೊಳ್ಳೋಕ್ಕೂ ಮುಂಚೆನೇ ಇದು ಪಾಕ ಹೀರ್ಕೊಂಬಿಟ್ಟಿರುತ್ತೆ. ಜಸ್ಟ್ ನಾನು ಡೆಕೋರೇಷನ್ಗೆ ಅಂತ ಗೋಡಂಬಿನ ಪೀಸ್ ಮಾಡಿ ಹಾಕ್ತಾಯಿದ್ದೀನಿ. ಸೊ ಎಲ್ಲರೂ ಒಂದು ಸತಿ ಟ್ರೈ ಮಾಡಿ ವರಲಕ್ಷ್ಮಿ ಹಬ್ಬಕ್ಕೆ. ಆಮೇಲೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಬರೋ ಬೆಲ್ ಬಟನ್ನ ಟಚ್ ಮಾಡಿ ನನ್ನ ಚಾನಲ್ಗೆ ಹಾಕೋ ಫಸ್ಟ್ ವಿಡಿಯೋ ನಿಮಗೆ ಬರುತ್ತೆ. ಆಮೇಲೆ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡೋದು ಮರಿಬೇಡಿ. ತುಂಬ ಜ್ಯೂಸಿಯಾಗಿ ಬಂದಿರೋ ಬಾದುಷಾ ಒಂದು ಸತಿ ಟ್ರೈ ಮಾಡಿ. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.